ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ವೈಫಲ್ಯವೇ ಇದಕ್ಕೆ ಕಾರಣ. ಹಾಗಾಗಿ ಇವರೇ ಈ ಹೊಣೆಯನ್ನ ಹೊತ್ತುಕೊಳ್ಬೇಕು. ಒಂದೆರಡು ದಿನ ಬಂಧಿಸುವಂತ ಕೇಸನ್ನು ಹಾಕ್ಲಿಕ್ಕೆ ಸಾಧ್ಯ ಇಲ್ಲದಂತ ಪೊಲೀಸ್ ಇಲಾಖೆ ಬಂಧಿಸುವಂತ ನಾಟಕವನ್ನು ಯಾಕೆ ಮಾಡುವುದು? ಇಲ್ಲಿ ಪ್ರಚೋದನೆ ಆಗಿದೆ, ನಾವು ಕೊಲೆ ಮಾಡ್ತೇವೆ ಅಂತ ಹೇಳಿ ಓಪನ್ ಆಗಿ ಹೇಳಿಯೂ ಕೂಡ ಅಂತವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸಕ್ಕೆ ಇವರು ಹೋಗ್ತಾ ಇಲ್ಲ. ಒಬ್ಬ ಶ್ರಮಜೀವಿಯನ್ನ ಹೊಯ್ಗೆ ಹಾಕ್ಲಿಕ್ಕೆ ಕರೆದು ಅಲ್ಲಿ 50-20 ಮಂದಿ ಸೇರಿಕೊಳ್ಳುವುದ ಇವರ ವೀರತ್ವ? ಒಂದು ಜೀವ ಹೋಗ್ಲಿ, ಆ ನಂತರ ಇಲ್ಲಿ ಕೂಡಾಗುತ್ತೆ ಅನ್ನುವಂತ ಮನಸ್ಥಿತಿಗೆ ಇಲ್ಲಿ ಪೊಲೀಸ್ ಇಲಾಖೆ ಬಂತ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಈ ಕೊಲೆ ನಡೆದಂತಹ ಸಂದರ್ಭದಲ್ಲಿ, ರಹೀಮನ ಕೊಲೆ ನಡೆದಂತಹ ಸಂದರ್ಭದಲ್ಲಿ ನಾನು ಮೈಸೂರಿನಿಂದ ಪ್ರಯಾಣ ಬೆಳೆಸ್ತಾ ಇದ್ದೇನೆ ಮಂಗಳೂರಿಗೆ. ಒಂದೇ ಒಂದು ಕಡೆಗಳಲ್ಲಿ ಪೊಲೀಸ್ ಗಾಡಿಯನ್ನು ಚೆಕ್ ಮಾಡಲಿಲ್ಲ, ವಾಹನಗಳನ್ನು ನಿಲ್ಲಿಸಲಿಲ್ಲ, ನಾಕಾಬಂದಿ ಮಾಡಲಿಲ್ಲ ಆ ದಿನವೂ ಕೂಡ. ಅಂದ್ರೆ ಇಲ್ಲಿ ಏನ್ ನಡೆಸ್ತಾ ಇದೆ? ಇಲ್ಲಿ ಇದೇ ರೀತಿ ಇರಬೇಕು. ಈ ರೀತಿ ಇದ್ರೇನೆ ಬಿಜೆಪಿ ಅವರಿಗೆ ಇಲ್ಲಿ ರಾಜಕೀಯ ಮಾಡ್ಲಿಕ್ಕೆ ಆಗುವುದು, ಇಲ್ಲಿ ಅವರ ಅಧಿಕಾರವನ್ನ ನಿರಂತರವಾಗಿ MP MLAಗಳಿಗೆ ಗೆಲ್ಲಲಿಕ್ಕೆ ಆಗುವುದು. ಇದಕ್ಕೆ ಬೇಕಾದಂತ ರೂಟ್ ಅನ್ನು ಇಲ್ಲಿ ಪೊಲೀಸ್ ಇಲಾಖೆ ಮಾಡಿಕೊಡ್ತಾ ಇದೆಯಾ? ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. ಇಲ್ಲಿ ಒಬ್ಬ SP ಇದ್ದಾರೆ, ಇವರು ನಿಜವಾಗಿಯೂ ಕೂಡ ಅವರಿಂದ ಜವಾಬ್ದಾರಿಯನ್ನ ನಿಭಾಯಿಸುವುದರಲ್ಲಿ ಅವರು 100% ಇದ್ದಾರೆ ಅನ್ನೋದ್ರ ಕುರಿತು ನಮಗೆ ಸಂಶಯ ಇದೆ. ಅಷ್ಟಕ್ಕೂ ಕೂಡ ಬೇಜವಾಬ್ದಾರಿತನವನ್ನ ಜಿಲ್ಲೆಯ SP ತೋರಿಸಿದ್ದಾರೆ. IG-ಯಲ್ಲಿ ಹೋಗಿ ಮಾತಾಡಿದ ನಂತರ ಇಲ್ಲಿ ಕೆಲವು ಮುಸ್ಲಿಂ ಸಮುದಾಯದ ನಾಯಕರುಗಳು ಅಥವಾ ಕಾಂಗ್ರೆಸ್ನ ನಾಯಕರುಗಳು ಟೇಬಲ್ ತಟ್ಟಿದ ನಂತರ ಯಾಕೆ ಈ ವಿಚಾರಗಳಲ್ಲಿ ಇವರು ತೀಕ್ಷ್ಣವಾದಂತ ಕ್ರಿಯೆಗಳನ್ನು ನಡೆಸಲಿಲ್ಲ? ಯಾಕೆ ಇಲ್ಲಿ ಒಂದು ಜೀವ ಹೋಗಬಾರ್ದು ಅನ್ನುವ ರೀತಿಯಲ್ಲಿ ಪೊಲೀಸ್ ಇಲಾಖೆ ಕೆಲಸವನ್ನು ಮಾಡಲಿಲ್ಲ, ಸರ್ಕಾರ ಇಲ್ಲಿ ಕೆಲಸವನ್ನು ಮಾಡಲಿಲ್ಲ? ಒಂದು ಜೀವ ಹೋಗ್ಲಿ, ಆ ನಂತರ ಇಲ್ಲಿ ಕೂಡಾಗುತ್ತೆ ಅನ್ನುವಂತ ಮನಸ್ಥಿತಿಗೆ ಇಲ್ಲಿ ಪೊಲೀಸ್ ಇಲಾಖೆ ಬಂತ? ಅಂತ ಒಂದು ಮಾನಸಿಕತೆ ಪೊಲೀಸ್ ಇಲಾಖೆಯಲ್ಲಿ ಇತ್ತ? ಅಥವಾ ಅಂತ ಒಂದು ನಿರ್ದೇಶನ ಸರ್ಕಾರದಿಂದ ಇತ್ತ? ಯಾವುದು? ಎಷ್ಟು ಬಾಲಿಶತನದಿಂದ ಕೂಡಿದೆ ಅಂತ ಹೇಳಿದ್ರೆ, ಅಶ್ರಫ್ ಕೊಲೆ ಆದಾಗ ಪರಮೇಶ್ವರ್ ಹೇಳ್ತಾರೆ ಅವರು ಜಿಂದಾಬಾದ್ ಕೂಗಿದಕ್ಕಾಗಿ ಕೊಲೆ ಆಗಿದ್ದು ಅಂತ ಹೇಳಿ. ನಿನ್ನೆ ಉಸ್ತುವಾರಿ ಮಾಧ್ಯಮದ ಮುಂದೆ ಹೇಳ್ತಾರೆ ಹಳೆ ವೈಷಮ್ಯದಿಂದ ಕೂಡಿದಂತ ಕೊಲೆ ಅಂತ ಹೇಳಿ. RSS ಸಂಘ ಪರಿವಾರದ IT ಸೆಲ್ ಅಲ್ಲಿ ಬರುವಂತಹ ಪೋಸ್ಟರ್ಗಳನ್ನು ಇಟ್ಟ ಒಂದು ಉಸ್ತುವಾರಿಗಳು ಪ್ರತಿಕ್ರಿಯೆ ನೀಡುವುದು? ಮುಸಲ್ಮಾನರ ಜೀವಕ್ಕೆ ಇಲ್ಲಿ ಬೆಲೆ ಇಲ್ವಾ? ಇಲ್ಲಿ ಬಂದು ಇವರು ಧಾರ್ಮಿಕ ಕ್ಷೇತ್ರಗಳಲ್ಲಿ ಕಾರ್ಯಕ್ರಮ ಆಗುವಾಗ ಇವರಿಗೆ ಬೇಕಾದಾಗ ಬರಲಿಕ್ಕೆ ಆಗ್ತದೆ, ಮುಖ್ಯಮಂತ್ರಿಗಳಿಗೆ ಭೇಟಿ ನೀಡಲಿಕ್ಕೆ ಆಗ್ತದೆ, DCM ಅವರಿಗೆ ಭೇಟಿ ನೀಡಲಿಕ್ಕೆ ಆಗ್ತದೆ. ಯಾಕೆ ಇಂತಹ ಸಂದರ್ಭದಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ನೀಡಿ ಇಲ್ಲಿನ ಜನರ ಶಾಂತಿ ಮತ್ತು ಸೌಹಾರ್ದತೆಯ ಕುರಿತು ಇವರು ಆಲೋಚಿಸುವುದಿಲ್ಲ? ಯಾಕೆ ಈ ಒಂದು ಸುಭಾಷ್ ಶೆಟ್ಟಿಯ ಕೊಲೆ ಆದ್ಮೇಲೆ ನಾವು ಕೊಲೆ ಮಾಡ್ತೇವೆ, ಪ್ರತಿಕಾರ ಮಾಡ್ತೇವೆ ಅಂತೇಳಿ RSS BJP ಹೇಳುವಾಗ ಇದನ್ನು ಚಾಲೆಂಜ್ ಆಗಿ ತಗೊಳ್ಳಿಲ್ಲ? ನಾವು ದುರ್ಬಲರನ್ನ ಕೊಲೆ ಮಾಡುದಿಲ್ಲ ಅಂತೇಳಿ ಬೀಗಿದವರು ಒಬ್ಬ ಅಮಾಯಕರನ್ನ, ಏನು ಅಲ್ಲದಂತ ಮುಸಲ್ಮಾನರೇ ಒಂದು 10% ಒಂದು ಊರಲ್ಲಿ ಒಬ್ಬ ಶ್ರಮಜೀವಿಯನ್ನ ಹೊಯ್ಗೆ ಹಾಕ್ಲಿಕ್ಕೆ ಕರೆದು ಅಲ್ಲಿ 50-20 ಮಂದಿ ಸೇರಿಕೊಳ್ಳುವುದ ಇವರ ವೀರತ್ವ? ಇದೇ ಇವರ ವೀರತ್ವ? ನಾಚಿಕೆ ಆಗುದಿಲ್ವಾ ಇದನ್ನೆಲ್ಲ ಹೇಳಿಕೆ? ಈ ವೀರತ್ವವನ್ನ ಶರಣ್ ಪಂಪೇಲ್ ಅಂತವರು ಇಲ್ಲಿ ವೇದಿಕೆಯಲ್ಲಿ ಹತ್ತಿ ಹೇಳುವಂತಹದ್ದು. ಫಾಸಿಲ್ ಕೊಲೆ ಆದಾಗಲೂ ಕೂಡ ಹೇಳಿದ್ರಲ್ಲ, ನಾವೆಲ್ಲರೂ ನಿಂತಾಗ ಬಂದು ಕೊಲೆ ಮಾಡಿದ್ದು ಅಂತೇಳಿ ಒಬ್ಬ ಅಮಾಯಕರನ್ನ ಕೊಲೆ ಮಾಡಿ. ಇವತ್ತು ಯಾರು ಇಲ್ಲದಲ್ಲಿಗೆ ಕರೆದಾಗಿದೆ ಇವರು ಕೊಲೆ ಮಾಡಿದ್ದು. ಇದಕ್ಕೆ ವೀರತ್ವ ಅಂತ ಹೇಳುವುದಿಲ್ಲ. ಈ ರೀತಿಯಾಗಿ ಕೊಲೆ ಮಾಡಿ ಈ ರೀತಿಯಾದಂತ ಇದುವರೆಗೂ ಕೂಡ ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ನೀಡಲಿಲ್ಲ. ಯಾಕೆ ನೀಡಲಿಲ್ಲ? ಯಾಕೆ DGP ಅವರು ಇಲ್ಲಿಗೆ ಬರಲಿಲ್ಲ, ಭೇಟಿ ನೀಡಲಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಗೆ? ಕಳೆದ 3 ಮಂತ್ರಿಗಳಾಯ್ತಲ್ಲ, ಯಾಕೆ ಭೇಟಿ ನೀಡಿ ಇದುವರೆಗೆ ಮೀಟಿಂಗ್ ಕರೀಲಿಲ್ಲ? ಇಲ್ಲಿ ಒಂದು ಕೊಲೆ ನಡೆದಾಗ ಅದರ ವಿಚಾರಕ್ಕೇನೆ ಬರದಂತ ಪ್ರಚೋದನೆಯೂ ಕೂಡ ಮಾಡದಂತ ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳನ್ನು ಮತ್ತು ನಮ್ಮ ಜಿಲ್ಲಾ ನಾಯಕ ಇಕ್ಬಾಲ್ ಬೆಲ್ಲಾರೆ ಅವರನ್ನು ಇಲ್ಲಿ ಅರೆಸ್ಟ್ ಮಾಡಿದ್ರಲ್ಲ, ಸಿಲುಕಿಸಿ ಹಾಕಿದ್ರಲ್ಲ, UAP ಹಾಕಿ ಜೈಲಲ್ಲಿ ಹಾಕಿದ್ದಾರಲ್ಲ. ಯಾಕೆ ಇಂಥ ಕೊಲೆಗಳು ಇಲ್ಲಿ ಪ್ರಚೋದನೆ ಆಗಿದೆ, ನಾವು ಕೊಲೆ ಮಾಡ್ತೇವೆ ಅಂತೇಳಿ ಓಪನ್ ಆಗಿ ಹೇಳಿಯೂ ಕೂಡ ಅಂತವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸಕ್ಕೆ ಇವರು ಹೋಗ್ತಾ ಇಲ್ಲ? ಅಂದ್ರೆ ಇಲ್ಲಿ ಮುಸಲ್ಮಾನರಿಗೆ ಒಂದು ನೀತಿ, ಇಲ್ಲಿ ಸಂಘ ಪರಿವಾರಕ್ಕೊಂದು ನೀತಿಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸ್ಲಿಂ ಶಾಸಕರ ವಿಚಾರವನ್ನು ಮಾತಾಡಿ ಪ್ರಯೋಜನ ಇಲ್ಲ. ಇದುವರೆಗೆ ಒಂದು ಹೇಳಿಕೆಯನ್ನು ಇವರು ಕೊಡಲಿಕ್ಕೆ ತಯಾರಿಲ್ಲ. ಸ್ಪೀಕರ್ ಅವರು ಇಲ್ಲಿ ದೇಶ ವಿದೇಶದಲ್ಲಿ ಇದ್ರೂ ಕೂಡ ಒಂದು ಖಂಡನೆಯನ್ನು ಮಾಡಿ ಸುಮ್ಮನೆ ಕೂತಿದ್ದಾರೆ.
ಈ ಮುಸ್ಲಿಂ ಸಮುದಾಯ ಇವತ್ತು ಎಚ್ಚರಗೊಂಡಿದೆ, ಪ್ರಬುದ್ಧಗೊಂಡಿದೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಈ ವಿಚಾರವನ್ನು ನಮ್ಮ ಮುಸ್ಲಿಂ ಸಮುದಾಯದ ಸ್ವಾಭಿಮಾನದ ವಿಚಾರವಾಗಿ ತೆಗೆದುಕೊಂಡು ನಾವು ಈ ವಿಚಾರವನ್ನು ನಾವು ಎದುರಿಸ್ತಾ ಇದ್ದೇವೆ. ಒಟ್ಟಾಗಿ ನಾವು ಕೊಂಡೋಗ್ತೇವೆ, ಈ ಮುಸ್ಲಿಂ ಸಮುದಾಯವನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗ್ತೇವೆ ಈ ವಿಚಾರದಲ್ಲಿ. ಯಾಕಂತ ಹೇಳಿದ್ರೆ ಇಲ್ಲಿ ನಮಗೆ ಬೇಕಾದದ್ದು ಇಲ್ಲಿ ಶಾಂತಿ ಮತ್ತು ಸೌಹಾರ್ದ. ಇದನ್ನು ಕೆಡಿಸುವವರ ಕೈಯನ್ನ ಇಲ್ಲಿನ ವ್ಯವಸ್ಥೆ, ಕಾನೂನು ವ್ಯವಸ್ಥೆ ಇಲ್ಲಿ ತಡೆಯಬೇಕು. ಅದು ಬಿಟ್ಟು ಇವರನ್ನ ಬೇಕಾಬಿಟ್ಟಿಯಾಗಿ ಬಿಟ್ಟು ಒಮ್ಮೆ ನಾಟಕೀಯವಾಗಿ ಒಬ್ಬನ ಅರೆಸ್ಟ್ ಮಾಡುದು, ಪೊಲೀಸ್ ಅರೆಸ್ಟ್ ಮಾಡಿಕೊಂಡು ಹೋಗುವಾಗ ಶರಣ್ ಪೊಪ್ಪಲ್ ಇಕ್ಬಾಲ್ ಕೊಲೆ ಪ್ರಕರಣದ ಆರೋಪಿ, ಹಲವಾರು ಕೊಲೆಗಳಿಗೆ ಪ್ರಚೋದನೆ ನೀಡಿದಂಥ ವ್ಯಕ್ತಿ, ಈ ವ್ಯಕ್ತಿಯನ್ನ ಮೆಡಿಕಲ್ ಮಾಡ್ಲಿಕ್ಕೆ ಹೋಗುವಾಗ ಅಲ್ಲಿ ಯಾಕೆ ರೌಟಿಗಳನ್ನ ಪೊಲೀಸ್ ಇರುವಾಗಲೇ ಅವರು ಕೂಡ ಹಿಂದೆ ಹೋಗುದು, 1 ಗಂಟೆ ಒಳಗಡೆ ಆತನಿಗೆ ಜಾಮೀನು ದೊರಕುವುದು. ಅಂದ್ರೆ ಕರೆಯುವಾಗಲೂ ಹೇಳಿರ್ತಾರೆ, ನೀವು ಬನ್ನಿ, ನಾವು ನಿಮ್ಮನ್ನು 1 ಗಂಟೆಯಲ್ಲಿ ಬಿಡ್ತೇವೆ ಅಂತ ಹೇಳಿ. 1-2 ದಿನ ಬಂಧಿಸುವಂತ ಕೇಸನ್ನು ಹಾಕ್ಲಿಕ್ಕೆ ಸಾಧ್ಯ ಇಲ್ಲದಂತ ಪೊಲೀಸ್ ಇಲಾಖೆ ಬಂಧಿಸುವಂತ ನಾಟಕವನ್ನು ಯಾಕೆ ಮಾಡುದು? ನೋಡುವ ನಮಗೆ ನಾಚಿಕೆ ಆಗ್ತಾ ಇದೆ. ಇದೇ ರೀತಿ ದಕ್ಷಿಣ ಕನ್ನಡ ಮುಂದೆ ಹೋದ್ರೆ ಈ ದೇಶದ ಈ ಜಿಲ್ಲೆಯ ಭವಿಷ್ಯ ಹಾಳಾಗುತ್ತೆ. ಇಲ್ಲಿ ಶಾಂತಿ ಬಯಸುವಂತಹ ಪ್ರಜ್ಞಾವಂತ ನಾಗರಿಕರಿದ್ದಾರೆ. ಈ ಎರಡೂ ಕೊಲೆ, ಅಶ್ರಫ್ ಕೊಲೆ ಆದ ನಂತರ ಅಥವಾ ಈ ನಿನ್ನೆ ಕೊಲೆ ಆದ ನಂತರ ಆತನ ಮೃತ ಶರೀರವನ್ನು ತೆಗೆದುಕೊಂಡು ಹೋಗಿ ಅಂತ್ಯ ಸಂಸ್ಕಾರ ಆಗುವವರೆಗೆ ಮುಸ್ಲಿಂ ಸಮುದಾಯ ತುಂಬಾ ಸಂಯಮದಿಂದ, ತುಂಬಾ ಪ್ರಬುದ್ಧತೆಯಿಂದ, ಶಾಂತಿಯಿಂದ ಬದ್ಧತೆಯನ್ನು ತೋರಿಸಿದೆ. ಯಾವುದೇ ಅಹಿತಕರ ಘಟನೆಗೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ನಿನ್ನೆ ಈ ವಿಚಾರವಾಗಿ ಒಂದು ಮಾಧ್ಯಮದಲ್ಲಿ ಒಂದು ಮುಸ್ತಾದ್, ಒಂದು ಮೌಲಾನ, ಮುಸ್ಲಿಂ ಧಾರ್ಮಿಕ ಗುರುಗಳು ಶಾಂತಿಯ ಸಂದೇಶವನ್ನು ನೀಡುವಾಗ ಕೆಳಗೆ ಒಬ್ಬ ಸಂಘ ಪರಿವಾರದವನು ಕಮೆಂಟ್ ಆಗ್ತಾ ಇದ್ದಾನೆ, ಇವನ ತಲೆಯನ್ನು ಪ್ರಥಮವಾಗಿ ತೆಗಿಬೇಕಂತೇಳಿ. ಸುಹಾಸ್ ಶೆಟ್ಟಿಯ ಕೊಲೆ ಆದ ನಂತರ ಹಲವು ಕಡೆಗಳಲ್ಲಿ ಇದು ಈ ರೀತಿಯಾಗಿ ಮುಸ್ಲಿಂ ನಾಯಕರಿಗೆ ಬೆದರಿಕೆ ಹಾಕುವುದೆಲ್ಲ ನಡೆದಿದೆ. ಆದರೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ. ಅಂದರೆ ನಾವು ಮುಕ್ತವಾಗಿ ಹೇಳುವಂಥದ್ದು, ಈ ಕೊಲೆಯನ್ನ ಸಂಘ ಪರಿವಾರ ಮತ್ತು ಬಿಜೆಪಿ ನಡೆಸಿದ್ದರೆ ಇದರ ಹೊಣೆಯನ್ನ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ವೈಫಲ್ಯವೇ ಇದಕ್ಕೆ ಕಾರಣ. ಹಾಗಾಗಿ ಇವರೇ ಈ ಹೊಣೆಯನ್ನ ಹೊತ್ತುಕೊಳ್ಬೇಕು. ಮಾತ್ರವಲ್ಲ, ಕೂಡಲೇ ಈ ಕೊಲೆ ಮಾಡಿದಂಥ ಕುಟುಂಬಕ್ಕೆ ಏನಿದೆ ಆ ಕುಟುಂಬದೊಂದಿಗೆ ಸರ್ಕಾರ ನಿಲ್ಲಬೇಕಾಗಿದೆ. ಅವರಿಗೆ ನ್ಯಾಯವನ್ನು ಕೊಡಿಸಲಿಕ್ಕೆ ಇಲ್ಲಿರುವಂತಹ ಎಲ್ಲ ವ್ಯವಸ್ಥೆಗಳು ಒಟ್ಟುಗೂಡಬೇಕಾಗಿದೆ. ಅವರ ಕುಟುಂಬಕ್ಕೆ ಕೂಡಲೇ ಈ ಕೊಲೆಯಾದಂತಹ ರಹೀಮನ ಕುಟುಂಬಕ್ಕೆ ಸರ್ಕಾರ ಪರಿಹಾರವನ್ನು 50 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಬೇಕು. ಅದೇ ರೀತಿಯಲ್ಲಿ ಯಾರು ಹಲ್ಲೆಗೊಳಗಾಗಿ ಕಳೆದರ್ ಅನ್ನುವಂಥ ಯುವಕ, ಈಗಲೂ ಆತನೊಂದಿಗಿದ್ದಂಥ ಯುವಕ ಈಗಲೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿದ್ದಾನೆ. ಆತನ ಚಿಕಿತ್ಸೆ ಎಲ್ಲ ವೆಚ್ಚವನ್ನು ಸರ್ಕಾರ ಭರಿಸಬೇಕು. ಅದೇ ರೀತಿಯಲ್ಲಿ ಆತನ ದುಡಿಯಲಿಕ್ಕೆ ಇದು ಬರುವ ತನಕ ಆತನ ಎಲ್ಲ ವೆಚ್ಚವನ್ನು ಸರ್ಕಾರ ನೋಡಬೇಕು. ಅದೇ ರೀತಿಯಲ್ಲಿ 10 ಲಕ್ಷ ಪರಿಹಾರವನ್ನು ಕೂಡಲೇ ಆತನ ಕುಟುಂಬಕ್ಕೆ ಸರ್ಕಾರ ಹ್ಯಾಂಡ್ ಓವರ್ ಮಾಡಬೇಕು. ಇದನ್ನಾಗಿದೆ ನಾವಿಲ್ಲಿ ಕೇಳುವಂತಹದ್ದು. ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಮತ್ತು ಸೌಹಾರ್ದಕ್ಕಾಗಿ ಹೊಸ ಒಂದು ಯೋಜನೆಯನ್ನು ರೂಪಿಸಿ ಕೂಡಲೇ ಇಲ್ಲಿನ ಜನತೆಗೆ ಸರ್ಕಾರದೊಂದಿಗೆ ವಿಶ್ವಾಸ ಭರಿಸುವಂಥ ಕೆಲಸವನ್ನು ಮಾಡಬೇಕಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.